ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶು, ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ಈ ಒಂದು ವಿಡಿಯೋ ನಾನು ಯಾಕೆ ಮಾಡ್ತಾ ಇದ್ದೇನೆ ಕೇಳಿದರೆ, ಯಾರ್ಯಾರು ಇವಾಗ ಫಸ್ಟ್ ಇಯರಲ್ಲಿದ್ದೀರಾ, ನಿಮಗೆ ಅಂದರೆ ಇಂಜಿನಿಯರಿಂಗ್ ಸ್ವಲ್ಪ ಡಿಫ್ರೆಂಟಾಗಿ ಅನಿಸ್ತಾ ಇದೆ. ಸರ್ ಹೇಗೆ ಓದೋದು, ಏನು ಓದಬೇಕು, ಸ್ವಲ್ಪ ಟಫ್ ಅನಿಸ್ತಾ ಇದೆ ಅಂತ ಹೇಳುವವರಿಗೆ, ಈ ಫಸ್ಟ್ ಇಯರ್ ಮಾತ್ರ ಅಲ್ಲ, ಯಾರ್ಯಾರು ಸೆಕೆಂಡ್ ಇಯರಲ್ಲಿದ್ದೀರಾ ಅವರಿಗೂ ಕೂಡ ನಿಮ್ಮ ಜಿ ಪಿ ಎನ ಮೇ ಬಿ CGPA ಇರ್ಬೋದು, SGPA ಇರ್ಬೋದು, ಎರಡನ್ನು ಕೂಡ ಅಂದರೆ ಆ್ಯಾವ್ರೇಜಾಗಿ ನಾವು ಅದನ್ನು ತಗೊಳ್ತೇವೆ. CGPAನ ಫಸ್ಟ್ ಸೆಮ್ ಮತ್ತು ಸೆಕೆಂಡ್ ಸೆಮ್ ಇದು. ಹಾಗೆ SGPA ಅನ್ನೋದು ಸೆಮಿಸ್ಟರ್ ವೈಸಲ್ಲಿ ಇರುತ್ತೆ. ಸೊ ಇದ್ರ ಮೇಲೆ ನಿಮಗೆ ಹೇಗೆ ಓದಬೇಕು ಅಂದರೆ 8+ ಅಥವಾ ಇದು 8.5ಗೂ ಹೋಗ್ಬೋದು, 9+ CGPAಗೂ ಹೋಗಬೇಕು ಅಂದರೆ ಏನು ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ತಾ ಇದ್ದೇನೆ. ಓಕೆ, ಫಸ್ಟ್ ಆಫ್ ಆಲ್ ಈಗ ಯಾರ್ಯಾರು ಸೆಕೆಂಡ್ ಇಯರಿಗೆ ಎಂಟ್ರಿ ಆಗಿದ್ದೀರಾ VTU ಅಲ್ಲಿ ಮತ್ತು ಹೆಚ್ಚಿನ ಆಟೋನಾಮಸ್ ಕಾಲೇಜಲ್ಲಿ ಏನು ಮಾಡ್ತಾರೆ ಅಂತ ಕೇಳಿದರೆ, ಇವಾಗ ನಿಮ್ಮದು ಬ್ರ್ಯಾಂಚ್ ಎಂಟ್ರಿ ಆಗಿರುತ್ತೆ. ಬೇರೆ ಬಿಡಿ ಯೂನಿವರ್ಸಿಟಿಗಳಲ್ಲಿ ಅವರು ಅಕಾರ್ಡಿಂಗ್ ಟು ದೆಮ್ ಅಂದರೆ ಅವ್ರಿಗೆ ಬೇಕಾದಾಗೆ ಅವರು ಸಿಲೆಬಸ್ಸನ್ನು ಡಿಸೈನ್ ಮಾಡಿರ್ತಾರೆ. ಮೇ ಬಿ ಫಸ್ಟ್ ಇಯರಲ್ಲಿ ಅವರು ಪ್ರೋಗ್ರಾಮಿಂಗ್ ರಿಲೇಟೆಡ್ ಎಲ್ಲ ಕೊಡ್ಬೋದು. ಬಟ್ ಯಾರ್ಯಾರು VTU ಮತ್ತು ಆಟೋನಾಮಸ್ ಅಂಡರಲ್ಲಿ ಇದ್ದೀರಾ, ನೀವು ಸೆಕೆಂಡ್ ಇಯರಿಗೆ ಬ್ರ್ಯಾಂಚ್ ಎಂಟ್ರಿ ಆಗ್ತೀರಾ. ಬ್ರ್ಯಾಂಚ್ ಎಂಟ್ರಿ ಅಂತ ಹೇಳಿದ್ರೆ ಇನ್ ದ ಸೆನ್ಸ್, ನೀವು ಕಂಪ್ಯೂಟರ್ ಸೈನ್ಸ್ ಆಗಿದ್ದರೆ ನೀವು ಸೆಕೆಂಡ್ ಇಯರ್ ನಂತರ ಆಲ್ಮೋಸ್ಟ್ 80 to 90% ಆಫ್ ದ ಸಬ್ಜೆಕ್ಟ್ಸು ಕಂಪ್ಯೂಟರ್ ಸೈನ್ಸ್ ರಿಲೇಟೆಡೇ ಇರುತ್ತೆ. ಅದೇ ಮೆಕ್ಯಾನಿಕಲ್ ಆದರೆ 80 to 90% ಆಫ್ ದ ಸಬ್ಜೆಕ್ಟ್ಸು ಮೆಕ್ಯಾನಿಕಲ್ ಆಗಿರುತ್ತೆ. ಸಿವಿಲ್ ಆದರೆ ಲೈಕ್ ದ್ಯಾಟ್. EC ಆದರೆ ರಿಲೇಟೆಡ್ ಟು EC ಇರುತ್ತೆ. ಓಕೆ, ಆ್ಯಂಡ್ ECಯಲ್ಲಿ ನಿಮಗೆ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಸಬ್ಜೆಕ್ಟ್ಸ್ ಕೂಡ ಬರುತ್ತೆ. ಬಟ್ ನೀವು ಸೆಕೆಂಡ್ ಇಯರಿಗೆ ಹೋದಾಗ ಬ್ರ್ಯಾಂಚ್ ಎಂಟ್ರಿ ಆಗ್ತೀರಾ, ಆವಾಗ ನಿಮಗೆ ಬರೋದು ಟೆಕ್ನಿಕಲ್ ಸಬ್ಜೆಕ್ಟ್ಸ್ಗಳಾಗಿರುತ್ತೆ. ಏನು ಸರ್ ಇದು ಟೆಕ್ನಿಕಲ್ ಸಬ್ಜೆಕ್ಟ್ಸು? ಈಗ ನೋಡಿ, ಫಸ್ಟ್ ಇಯರಲ್ಲಿ ನಿಮ್ಗೆ ಎಲ್ಲರಿಗೂ ಕೂಡ ಫಿಸಿಕ್ಸ್ ಸೈಕಲ್, ಕೆಮಿಸ್ಟ್ರಿ ಸೈಕಲ್ ಇರುತ್ತೆ. ಫಸ್ಟ್ ಸೆಮ್ಮಲ್ಲಿ ಈದರ್ ಫಿಸಿಕ್ಸ್ ಸೈಕಲ್ ಇರುತ್ತೆ ಅಥವಾ ಕೆಮಿಸ್ಟ್ರಿ ಸೈಕಲ್ ಇರುತ್ತೆ, ಇಟ್ ಡಿಪೆಂಡ್ಸ್. ಓಕೆ, ಸೊ ಅದ್ರ ಬೇಸಿಸ್ ಮೇಲೆ ನಿಮಗೆ ಎನಿವೇ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸು ಇದೆಲ್ಲ ಸಬ್ಜೆಕ್ಟ್ಸ್ಗಳು ನೀವು ಆಲ್ರೆಡಿ PUCಯಲ್ಲಿ ಓದಿ ಬಂದಿರ್ತೀರ. ಇದು ಯಾವುದು ಟೆಕ್ನಿಕಲ್ ಸಬ್ಜೆಕ್ಟ್ಸ್ಗಳಲ್ಲ, ಅಂದರೆ ವಿಚ್ ಇಸ್ ರಿಲೇಟೆಡ್ ಟು ಇಂಜಿನಿಯರ್. ಟೆಕ್ನಿಕಲ್ ಸಬ್ಜೆಕ್ಟೇ, ಬಟ್ ಏನು ಹೇಳ್ತಾರೆ, ನೀವು ತೊಗೊಂಡಂಥ ಬ್ರ್ಯಾಂಚಿಗೆ ರಿಲೇಟೆಡ್ ಅಲ್ಲ. ಏನೋ 1 ಅಥವಾ 2 ಸಬ್ಜೆಕ್ಟ್ಸ್ಗಳು ರಿಲೇಟೆಡ್ ಟು ಕಂಪ್ಯೂಟರ್ ಸೈನ್ಸ್ ಆಗಿರುತ್ತೆ. ಮೇ ಬಿ ಪಾಪ್, ಪ್ರಿನ್ಸಿಪಲ್ಸ್ ಆಫ್ ಪ್ರೋಗ್ರಾಮಿಂಗು, ಈ ಥರದ್ದು ಒಂದೊಂದು ಸಬ್ಜೆಕ್ಟ್ಗಳು ಇರುತ್ತೆ ಫಸ್ಟ್ ಸೆಮ್ಮಲ್ಲಿ, ಸೆಕೆಂಡ್ ಸೆಮ್ಮಲ್ಲಿ. ಬಟ್ ನೀವು ಸೆಕೆಂಡ್ ಇಯರಿಗೆ ಎಂಟ್ರಿ ಆಗಿದ ತಕ್ಷಣ ನಿಮ್ಮ ಬರೋದು ಹೆಚ್ಚಿಂದು ಟೆಕ್ನಿಕಲ್ ಸಬ್ಜೆಕ್ಟ್ಸು. ಅಂದರೆ ಆಪ್ರೇಟಿಂಗ್ ಸಿಸ್ಟಮ್ ಬರುತ್ತೆ, ಅಲ್ಗೋರಿದಮ್ ಬರುತ್ತೆ, ಡೇಟಾ ಸ್ಟ್ರಕ್ಚರ್ ಆ್ಯಂಡ್ ಅಲ್ಗೋರಿದಮ್ ಬರುತ್ತೆ. ಇದೆಲ್ಲ ತುಂಬ ಟೆಕ್ನಿಕಲ್ ಸಬ್ಜೆಕ್ಟ್ಸ್ಗಳು. ಮತ್ತು ಡಿಜಿಟಲ್ ಲ್ಯಾಬ್ ಬರುತ್ತೆ, ಅದರಲ್ಲಿ ಕಂಪ್ಲೀಟ್ಲಿ ಡಿಜಿಟಲ್ ಅಂತ ಹೇಳಿದ್ರೆ ಕಂಪ್ಲೀಟ್ಲಿ ನಿಮಗೆ ಸರ್ಕ್ಯೂಟ್ಸ್ಗಳು ಬರುತ್ತೆ. ಇದೆಲ್ಲದು ತುಂಬ ಇಂಪಾರ್ಟೆಂಟ್. ಇದೆಲ್ಲ ಟೆಕ್ನಿಕಲ್ ಸಬ್ಜೆಕ್ಟ್ಸ್ಗಳಾಗಿರುತ್ತೆ. ಆ್ಯಂಡ್ ನಾನೀಗ ಡೈರೆಕ್ಟ್ಲಿ ಸ್ಟ್ರೇಟ್ ಫಾರ್ವರ್ಡ್ ಏನು ಹೇಳೋದು ಅಂತ ಕೇಳಿದರೆ, ಎಲ್ಲ ಕಾಲೇಜಲ್ಲೂ ಇದು ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಕಾಲೇಜ್, ನಾನು ಇನ್ಕ್ಲೂಡಿಂಗ್ RVCನೂ ಇನ್ಕ್ಲೂಡ್ ಮಾಡಿ ಹೇಳ್ತಾ ಇರೋದು, ಎಲ್ಲ ಫ್ಯಾಕಲ್ಟಿಗಳು ಒಳ್ಳೆಯದಿರೋದಿಲ್ಲ. ನೀವು PUCಯಲ್ಲಿ ಹೇಗೆ ನಿಮಗೆ ಸಬ್ಜೆಕ್ಟ್ಸ್ಗಳನ್ನು ಟೀಚ್ ಮಾಡಿ ಇದು ಮಾಡ್ತಾರೆ, ಹಾಗೆ ನಿಮಗೆ ಇಂಜಿನಿಯರಿಂಗಲ್ಲಿ ಇರೋದಿಲ್ಲ. ಅದು ನಾನು ಸ್ಟ್ರೇಟ್ ಫಾರ್ವರ್ಡ್ ಹೇಳ್ತೇನೆ. ಎಲ್ಲ ಕಾಲೇಜಲ್ಲೂ ಅಷ್ಟೇ. ಕೆಲವೊಂದು ಫ್ಯಾಕಲ್ಟೀಸು ತುಂಬ ಚೆನ್ನಾಗಿ ಮಾಡ್ತಾರೆ, ಕೆಲವೊಂದು ಫ್ಯಾಕಲ್ಟೀಸ್ ಚೆನ್ನಾಗಿ ಮಾಡೋದಿಲ್ಲ. ಇದು ಟ್ರುತ್. ಅದು ಕಾಲೇಜವರಿಗೂ ಗೊತ್ತಿರುತ್ತೆ, ಫ್ಯಾಕ್ಟ್. ಇದು ಕಾಲೇಜವರಿಗೂ ಗೊತ್ತಿರುತ್ತೆ, ಎಲ್ರಿಗೂ ಗೊತ್ತಿರುತ್ತೆ. ಸೊ ಅದಕ್ಕೋಸ್ಕರ ನಾನು ನಿಮ್ಗೆ ಏನು ಹೇಳ್ತಾ ಇದ್ದೇನೆ ಕೇಳಿದ್ರೆ, ನಿಮ್ಮ ಮೇಲೆ ನೀವೇ ಇದಿಟ್ಕೊಳ್ಬೇಕು. ನಮಗೆ ಟೀಚರ್ಸ್ ಹೇಳಿಕೊಡ್ತಾರೆ, ಕಾಲೇಜಲ್ಲಿ ಇದು ಮಾಡ್ತಾರೆ, ಅದನ್ನು ನೀವು ಡಿಪೆಂಡ್ ಆಗಿರಲೇಬಾರ್ದು. 1-2 ಸಬ್ಜೆಕ್ಟ್ಗಳಿಗೆ ಒಳ್ಳೆ ಟೀಚರ್ಸ್ ಇರ್ತಾರೆ, ಅಥವಾ 2-3 ಸಬ್ಜೆಕ್ಟ್ಸ್ ಮ್ಯಾಕ್ಸಿಮಮ್ ಅಂದರೆ ಅವ್ರು ಹೇಳಿದ್ದನ್ನು ಕೇಳ್ಬೋದು. ಉಳಿದಿದ್ದನ್ನು ಏನು ಮಾಡೋದು ಸರ್, ಅವ್ರು ಹೇಳಿದ್ದು ಅಂಡರ್ಸ್ಟ್ಯಾಂಡ್ ಆಗಿರುತ್ತೆ ಸರ್, ಬಟ್ ನನಗೆ ಇದರಲ್ಲಿ ಏನು ಸೆಮಿಸ್ಟರ್ ಎಕ್ಸಾಮಲ್ಲಿ ನನಗೆ 8+ ಬರಬೇಕು, 8.5+ ಬರಬೇಕು, 9+ CGPA ಬರಬೇಕು, ಏನು ಮಾಡ್ಬೋದು? ಕೆಲವೊಂದು ಕಾಲೇಜಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಕೊಡ್ತಾರೆ ಆಟೋನಾಮಸ್ ಕಾಲೇಜಲ್ಲಿ, ಕೆಲವೊಂದು ಕಾಲೇಜಲ್ಲಿ ಮಾತ್ರ, ಕೆಲವೊಂದು ಕಾಲೇಜಲ್ಲಿ ಏನೂ ಕೊಡೋದಿಲ್ಲ. ಆವಾಗ ಏನು ಮಾಡಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ. ಸಿಂಪಲ್ ಏನು ಅಂತ ಕೇಳಿದರೆ, ಒಂದು ಲಾಸ್ಟ್ 4 ಇಯರ್ಸ್ನ ಕ್ವಶನ್ ಪೇಪರ್ನ ತಗೊಳ್ಳಿ. ನೀವೀಗ VTU ಅಂತ ಆದರೆ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಅಂಡರ್ ಬರೋದಾದರೆ ಇದು ಆಟೋನಾಮಸ್ ಅವರಿಗೂ ಅಪ್ಲೈ ಆಗುತ್ತೆ. ಆಟೋನಾಮಸ್ ಅವ್ರು ಏನು ಮಾಡಿ ಅಂತ ಕೇಳಿದರೆ, ಲಾಸ್ಟ್ 4 ಇಯರ್ಸ್ ಕ್ವಶನ್ ಪೇಪರ್ನ ತಗೊಳ್ಳಿ. ನಿಮ್ಮ ಕಾಲೇಜಿದು ಲೈಬ್ರರಿಯಲ್ಲಿ ಸಿಗುತ್ತೆ, ನಿಮ್ಮ ಕಾಲೇಜವರೇ ಇದು ಮಾಡಿದಲ್ವಾ, ಅದನ್ನು ತಗೊಳ್ಳಿ. VTUದವರಾದರೆ VTUದು ಲಾಸ್ಟ್ 4 ಇಯರ್ಸ್ ಕ್ವಶನ್ ಪೇಪರನ್ನು ತಗೊಂಡು ನೀವು ಏನು ಮಾಡಬೇಕು ಅಂತ ಕೇಳಿದರೆ, ಫಾರ್ ಎಕ್ಸಾಂಪಲ್ ಈಗ ಫಸ್ಟ್ ಇಂಟರ್ನಲ್ಸ್ ಬರುತ್ತೆ ನಿಮಗೀಗ, ಓನ್ಲಿ 2 ಇಂಟರ್ನಲ್ಸ್ ಇದೆ ಅಂತ ಅಂದ್ಕೊಳ್ಳೋಣ. ಆ್ಯಕ್ಚುಲಿ ಲಾಸ್ಟೆಲ್ಲ 3 ಇದ್ದಿತ್ತು, ಇವಾಗ 2 ಇಂಟರ್ನಲ್ಸ್ ಇದೆ ಅಂತ ಅಂದ್ಕೊಂಡ್ರೆ, ಫಸ್ಟ್ ಇಂಟರ್ನಲ್ಸಿಗೆ ಫಾರ್ ಎಕ್ಸಾಂಪಲ್ 2 ಮಾಡ್ಯೂಲ್ ಅಷ್ಟು ನಿಮಗೆ ಎಕ್ಸಾಮಿಗಿದೆ, 2 ಮಾಡ್ಯೂಲ್. ಆಯಿತಾ? ನೀವೇನು ಮಾಡಬೇಕು ಅಂತ ಕೇಳಿದ್ರೆ, 4 ಪ್ರೀವಿಯಸ್ 4 ಇಯರ್ಸ್ನ ಕ್ವಶನ್ ಪೇಪರ್ನ ತೊಗೊಳ್ಬೇಕು, ಪ್ಲಸ್ ಇದು ನಿಮ್ಮ ಸಮ್ಮರ್ ಸೆಮಿಸ್ಟರ್ ಕ್ವಶನ್ ಪೇಪರ್ನ ತೊಗೊಳ್ಬೇಕು, ರೆಗ್ಯುಲರ್ ಸೆಮಿಸ್ಟರ್ ಕ್ವಶನ್ ಪೇಪರ್ನ ತೊಗೊಳ್ಬೇಕು. ತಗೊಂಡು ಒಂದು ನೋಟ್ಸ್ ಟೈಪ್ ಮಾಡ್ಕೊಂಡು ಬರಬೇಕು ಫಸ್ಟ್ ಮಾಡ್ಯೂಲಿಂದ 4 ವರ್ಷದಲ್ಲಿ. ಈಗ 2022 ಅಂತ ಅಂದ್ಕೊಳ್ಳೋಣ. 2022ಅಲ್ಲಿ ಏನು ಕ್ವಶನ್ ಕೇಳಿದ್ದಾರೆ ಅದನ್ನು ಬರೀಬೇಕು, ಆ್ಯಂಡ್ ಅದರದ್ದು ಆನ್ಸರ್ನ ಬರೀಬೇಕು. ಆಯಿತಾ? ಯಾಕಂದರೆ ನೀವು ಕ್ಲಾಸಸ್ ಕೇಳ್ತಿರೋ ಇಲ್ವೋ ಸೆಕೆಂಡ್ರಿ, ಆ ಕ್ಲಾಸ್ ಟೈಮಲ್ಲಿ ನಿಮಗೆ ಇದನ್ನು ಮಾಡ್ತಾ ಬನ್ನಿ. ಆಯಿತಾ? ಸೆಮಿಸ್ಟರ್ ಎಕ್ಸಾಮಲ್ಲಿ ಈ ಥರ ಕ್ವಶನ್ ಕೇಳಿದ್ದಾರೆ, ಅದರದ್ದು ನೋಟ್ಸ್ ಮಾಡಿ. ಆಯಿತಾ? ಹಾಗೆ 2023, 24, 25 ಇಲ್ಲಿವರೆಗೂ ನೋಡ್ಕೊಳ್ಳಿ, ಇನ್ಕ್ಲೂಡಿಂಗ್ ಸಮ್ಮರ್ ಸೆಮಿಸ್ಟರ್. ಯಾವ ಕ್ವಶನ್ಸ್ಗಳು ರಿಪೀಟ್ ಆಗಿದೆ, ಅದರ ಎದುರುಗಡೆ ಇಂತಿಂಥ ಇಯರ್ ಈ ಕ್ವಶನ್ ರಿಪೀಟ್ ಆಗಿದೆ ಅಂತ ಎದುರುಗಡೆ ನೋಟ್ ಮಾಡ್ಕೊಳ್ಳಿ. ಸರಿನಾ? ಈ ಥರ ನೋಟ್ಸ್ ಮಾಡ್ಕೊಳ್ಳಿ. ಫಸ್ಟ್ ಮಾಡ್ಯೂಲು, ಸೆಕೆಂಡ್ ಮಾಡ್ಯೂಲು, ಫಾರ್ ಎಕ್ಸಾಂಪಲ್ ಫಸ್ಟ್ ಇಂಟರ್ನಲ್ಸ್ 2 ಮಾಡ್ಯೂಲ್ ಇದೆ ಅಂತ ಅಂದ್ಕೊಂಡ್ರೆ 2 ಮಾಡ್ಯೂಲ್ದು ನಿಮ್ಮದೇ ಒಂದು ನೋಟ್ಸನ್ನು ಮೇಂಟೈನ್ ಮಾಡಿ.
ಕರೆಕ್ಟ್ ನೆನ್ಪಿಟ್ಕೊಳ್ಳಿ. ಸುಮ್ಮನೆ ಯಾವ್ದು ಇದರಲ್ಲಿ ಬರೆದಿಟ್ಕೊಳ್ಳೋದಲ್ಲ, ಒಂದು ನೋಟ್ಸನ್ನು ತೊಗೊಂಡು ಅಥವಾ ಒಂದು ಪೇಪರ್ A4 ಶೀಟ್ಸ್. ಬಟ್ ಆ A4 ಶೀಟ್ಸ್ ಎಲ್ಲೋ ಹೋಗೋದಲ್ಲ, ನೀವು ನೋಟ್ಸ್ ತೊಗೊಂಡ್ರೆ ಒಂದೇ ಕಡೆ ಇರುತ್ತಲ್ವ, ನೋಟ್ಸಲ್ಲಿ ಈ ಥರ ಪಾಯಿಂಟ್ ಮಾಡ್ಕೊಳ್ಳಿ. ಇಂಟರ್ನಲ್ಸಿಗೆ ಇದೇ ನೋಟ್ಸು ನಿಮಗೆ ರೆಫರೆನ್ಸ್, ಇದೇ ನೋಟ್ಸು ನೆನಪಿಟ್ಕೊಳ್ಳಿ. ತುಂಬ ಕ್ವಶನ್ಸ್ಗಳು ರಿಪೀಟ್ ಆಗೇ ಆಗುತ್ತೆ 100%, ಆಯಿತಾ. ಸೊ ನಿಮಗೆ 8+ CGPA 8.5+ CGPA ಮೇಂಟೈನ್ ಮಾಡಲಿಕ್ಕೆ ಏನೂ ಕಷ್ಟ ಇಲ್ಲ. ಈ ಥರ ಮಾಡ್ಕೊಳ್ಳಿ, ಆಯಿತಾ. ಈಗ ನೆಕ್ಸ್ಟು ಸೆಕೆಂಡ್ ಇಂಟರ್ನಲ್ಸಿಗೆ ಮತ್ತೆ 2 ಇದಿದೆ ಅಂತ ಅಂದ್ಕೊಳ್ಳಿ, ಏನು ಮಾಡ್ಯೂಲು. ಆ 2 ಮಾಡ್ಯೂಲಿಂದ ಅಲ್ಲಿಂದ ಮತ್ತೆ ಕಂಟಿನ್ಯೂ ಮಾಡಿ. ಮಾಡ್ಯೂಲ್ 3, ಮಾಡ್ಯೂಲ್ 4 ಇದರಿಂದ ಏನೇನು ಕ್ವಶನ್ಸ್ಗಳು ಬಂದಿದೆ ಎಲ್ಲದನ್ನು ನೋಟ್ಸ್ ಮಾಡಿ ಇಟ್ಕೊಳ್ಳಿ. ಓನ್ಲಿ ಕ್ವಶನ್ಸ್ನಲ್ಲಿ ಮಾತ್ರ ಅಲ್ಲ, ಕ್ವಶನ್ಸ್ ಜೊತೆಗಡೆ ಆನ್ಸರ್ಸನ್ನು ಇದು ಮಾಡಬೇಕು. ಇದನ್ನು ಕೂಡ ನೋಟ್ ಮಾಡ್ಕೊಳ್ಳಿ. ಇಂಟರ್ನಲ್ಸಿಗೆ 1 ವೀಕ್ ಟೈಮ್ ಇದ್ದಲ್ಲಿ ಅದನ್ನು ಓದ್ಕೊಳ್ಳಿ. ಈಗ ಇಂಟರ್ನಲ್ಸ್ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಇನ್ನು ಮೇ ಬಿ ನನ್ನ ಪ್ರಕಾರ ಇನ್ನೊಂದು 10 ಡೇಸಲ್ಲಿ ಸ್ಟಾರ್ಟ್ ಆಗ್ಬೋದು. 10-15 ಡೇಸಲ್ಲಿ ಎಲ್ಲರಿಗೂ ಸ್ಟಾರ್ಟ್ ಆಗುತ್ತೆ. ಅಷ್ಟರೊಳಗಡೆ ಇವಾಗಲೇ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಪ್ರೀವಿಯಸ್ ಇಯರ್ ಕ್ವಶನ್ಸನ್ನು ತಗೊಳ್ಳಿ. 2022 ಇದನ್ನು ಕೇಳಿದ್ದಾರೆ, 2023 ಇದನ್ನು ಕೇಳಿದ್ದಾರೆ. ಈ ಕ್ವಶನ್ಸ್ ಎದುರುಗಡೆ ಯಾವ ಇಯರ್ ಕೇಳಿದ್ದಾರೆ ಅದನ್ನು ಬರೆದು ಅದ್ರದ್ದು ಆನ್ಸರ್ ಬರ್ಕೊಳ್ಳಿ. ಮೇಂಟೈನ್ ಮಾಡಿ, ನೋಟ್ಸನ್ನು ಮೇಂಟೈನ್ ಮಾಡಿ. ನೀವು ಇಂಟರ್ನಲ್ಸಿಗೆ 4 ಯೂನಿಟ್ಸನ್ನು ಇದು ಮಾಡಿದರೆ ಸೆಮ್ ಎಂಡ್ ಎಕ್ಸಾಮ್ ಟೈಮಲ್ಲಿ ನನ್ನ ಹತ್ರ ನೋಟ್ಸ್ ಇಲ್ಲ, ಅದಿಲ್ಲ, ಇದಿಲ್ಲ, ಯಾರ ಹತ್ರ ಕೇಳೋದು ಯಾವ ಅವಸ್ಥೆನೂ ಬರೋದಿಲ್ಲ. ನೆನಪಿಟ್ಕೊಳ್ಳಿ, ಇದೇ ನೋಟ್ಸನ್ನು ನೀವು 100% ರೆಫರ್ ಮಾಡಿದರೆ 8+ CGPA ಗ್ಯಾರಂಟಿ ಬರುತ್ತೆ, 9+ CGPA ಬರ್ಬೋದು. ಓಕೆ, ಸೊ ಈ ಥರ ಮಾಡ್ಕೊಳ್ಳಿ. ಯಾಕಂದರೆ ನೀವು ಆಲ್ರೆಡಿ ಇಂಟರ್ನಲ್ಸ್ಗೆ 2 ಮಾಡ್ಯೂಲನ್ನು ಕಂಪ್ಲೀಟ್ ಮಾಡಿದ್ದೆ ಅಂತಾದರೆ ಸೆಮ್ ಎಂಡ್ ಎಕ್ಸಾಮಿಗೆ ಓನ್ಲಿ 1 ಮಾಡ್ಯೂಲ್ ಇರುತ್ತೆ. ಈಸಿಲಿ ನೀವು ಮಾಡ್ಕೊಳ್ಬೋದು, ಏನು ಕಷ್ಟ ಇರೋದಿಲ್ಲ. 4 ಮಾಡ್ಯೂಲನ್ನು ಆಲ್ರೆಡಿ ಓದಿರ್ತೀರ. ಯಾವ್ಯಾವ ಕ್ವಶನ್ಸ್ಗಳು ರಿಪೀಟ್ ಆಗಿದೆ ಅದೆಲ್ಲದನ್ನು ಮತ್ತೆ ಓದ್ಕೊಳ್ಳಿ. ಇದೊಂಥರ ರಿವಿಷನ್ ಟೈಪ್ ಆಗುತ್ತೆ ನಿಮಗೆ. ಸೊ ಆವಾಗ ನಿಮಗೆ ಸೆಮ್ ಎಂಡ್ ಎಕ್ಸಾಮು ಕೂಡ ಈಸಿ ಆಗುತ್ತೆ. ಇದು ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಇಷ್ಟೇ ಮಾಡ್ಕೊಳ್ಳಿ, 8+ CGPA 100% ಬರುತ್ತೆ. ಇಷ್ಟೇ. ನಿಮ್ಮ ಕ್ಲಾಸಲ್ಲಿ ಟೀಚರ್ಸ್ ಹೇಳಿಕೊಡೋದಿಲ್ಲ, ಅವ್ರು ಹೇಳಿದ ಅರ್ಥ ಆಗ್ತಾಯಿಲ್ಲ, ಅಂಡರ್ಸ್ಟ್ಯಾಂಡ್ ಆಗ್ತಾಯಿಲ್ಲ. 90% ಆಫ್ ದ ಸ್ಟೂಡೆಂಟ್ಸ್ ಇದು ಪ್ರಾಬ್ಲಮ್ ಇದೇ ಇರುತ್ತೆ. ಯಾಕಂದರೆ ನನಗೆ ಗೊತ್ತಿದೆ, ಇಂಜಿನಿಯರಿಂಗಲ್ಲಿ ಹೆಚ್ಚಿನ ಕಾಲೇಜಲ್ಲಿ, ಯಾವ ಕಾಲೇಜ್ ಇರ್ರೆಸ್ಪೆಕ್ಟಿವ್ ಆಫ್ ಟಾಪ್ ಕಾಲೇಜಸ್ ಆಲ್ಸೋ, ನಾನು ಯಾವುದನ್ನು ಕೂಡ ಇಲ್ಲಿ ಹೇಳ್ತಾ ಇಲ್ಲ, ಎಲ್ಲ ಕಾಲೇಜಲ್ಲೂ ಕೂಡ ಅಷ್ಟೇ. ಟೀಚರ್ಸ್ಗಳು ಯಾವ ಕಾಲೇಜಲ್ಲೂ ಅಷ್ಟು ಇದು ಮಾಡೋದಿಲ್ಲ. ಇನ್ನು PUC ಅವರಿಗೆ ಮಾತ್ರ ನಿಮಗೆ ಸ್ಪೂನ್ ಫೀಡ್ ಇರುತ್ತೆ. ಸೊ ಅದಕ್ಕೋಸ್ಕರ ಈ ಥರ ಮಾಡ್ಕೊಳ್ಳಿ. ಇವಾಗ ಅಟ್ಲೀಸ್ಟ್ ಇನ್ನು ನಿಮ್ಗೆ ಇಂಟರ್ನಲ್ ಸ್ಟಾರ್ಟ್ ಆಗಿಲ್ಲಲ್ಲ, ಇಂಟರ್ನಲ್ ಸ್ಟಾರ್ಟ್ ಆಗಲಿಕ್ಕೆ ಒಂದು 10 ಡೇಸ್ ಮುಂಚೆ ಇದನ್ನೆಲ್ಲ ಮಾಡ್ಕೊಳ್ತಾ ಬನ್ನಿ. ಲಾಸ್ಟ್ ಇಂಟರ್ನಲ್ಸ್ ಒಂದಿನ ಇದ್ದಾಗ ನೈಟಲ್ಲಿ ನನಗೆ ಅದು ಸಿಗಲಿಲ್ಲ, ಇದು ಸಿಗಲಿಲ್ಲ, ಅದು ಓದಲಿಲ್ಲ, ಇದು ಓದಲಿಲ್ಲ. ಯಾಕಂದರೆ ಇಂಟರ್ನಲ್ಸಲ್ಲಿ ನೀವು ಮಾರ್ಕ್ಸ್ ತೆಗೆದ್ರೆ, ಇಂಟರ್ನಲ್ಸಲ್ಲಿ ಓದಿದರೆ ಸೆಮ್ ಎಂಡ್ ಎಕ್ಸಾಮಲ್ಲೂ 100% ಮಾರ್ಕ್ಸ್ ಬಂದೇ ಬರುತ್ತೆ, ಗ್ಯಾರಂಟಿ. ಇದು ಬರೆದಿಟ್ಕೊಳ್ಳಿ. ಓಕೆ, ಸೊ ಈ ಏನು ಹೇಳ್ತಾರೆ ಲಾಸ್ಟಿಗೆ ಎಟ್ ದ ಎಂಡ್ ಸೆಮ್ ಎಂಡ್ ಎಕ್ಸಾಮ್ ಬಂದಾಗ ನಾನು ಏನೂ ಓದಿಲ್ಲ ಅಂತೇಳೋ ರಿಗ್ರೆಟ್ ಬೇಡ. ಇವಾಗಲೇ ಮಾಡಿ. ಅಟ್ಲೀಸ್ಟ್ ಇಂಟರ್ನಲ್ಸ್ 1 ವೀಕ್ ಇದ್ದಾಗಾದರೂ ಮಾಡಲಿ, ಸ್ಟಾರ್ಟ್ ಮಾಡಿ. ಇನ್ನು ನನ್ನ ಪ್ರಕಾರ 1 ವೀಕ್ to 10 ಡೇಸ್ ಇದೆ ಮಿನಿಮಮ್. ಇವಾಗಾದರೂ ಮಾಡ್ಕೊಳ್ಳಿ. ಮಾಡಿ ಈ ಥರ ನೋಟ್ಸನ್ನು ಮಾಡಿಕೊಂಡು ಸೆಮ್ ಎಂಡ್ ಎಕ್ಸಾಮಿಗೂ ಇದನ್ನೇ ರೆಫರ್ ಮಾಡೋದು. ನಿಮ್ಗೆ ಯಾವ ನೋಟ್ಸು ಬೇಡ, ನೀವೇ ಮಾಡಿದಂಥ ನೋಟ್ಸು. ಆ್ಯಂಡ್ ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ಹೌದದು, ರಿಪೀಟೆಡ್ ಕ್ವಶನ್ಸ್ ಕೂಡ ಹೌದು. ಪ್ಲಸ್ ನಿಮ್ಮ ಕ್ಲಾಸಸ್ಸಲ್ಲಿ ಎಲ್ಲಾದರೂ ಟೀಚರ್ಸ್ಗಳು ಇಂತಿಂಥ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಹೇಳಿದ್ರೆ ಅದನ್ನು ಕೂಡ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿರಿ. ಒಂದು ಕಡೆ ಬರೆದಿಟ್ಟು ಕ್ವಶನ್ಸನ್ನು ನೆಕ್ಸ್ಟ್ ಅದನ್ನು ಕೂಡ ಇನ್ಕ್ಲೂಡ್ ಮಾಡಿ. ಟೀಚರ್ಸ್ಗಳು ಕ್ಲಾಸಸ್ಸಲ್ಲಿ ಹೇಳಿದಂಥ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ. ಇನ್ ಕೇಸ್ ಇದೆಲ್ಲ ಆಯಿತು ಅಂತ ಆದರೆ ಮಾಡೆಲ್ ಕ್ವಶನ್ ಪೇಪರ್ನ ನೋಡಿ. ಮಾಡೆಲ್ ಕ್ವಶನ್ ಪೇಪರ್ ರಿಲೀಸ್ ಮಾಡಿರ್ತಾರೆ VTUದವರು, ಅದನ್ನು ಕೂಡ ರೆಫರ್ ಮಾಡಿ. ಸೊ ದ್ಯಾಟ್ ನಿಮ್ಗೆ ಇಲ್ಲಿ ಯಾವುದನ್ನು ಬಿಟ್ಟಿರೋದಿಲ್ಲ. ಹೆಚ್ಚಿನ ಕ್ವಶನ್ಸ್ಗಳು ರಿಪೀಟ್ ಆಗಿ ಆಗುತ್ತೆ. ನೀವು ಮತ್ತೆ ಕ್ವಶನ್ಸನ್ನು ಮಾತ್ರ ಇದು ಮಾಡೋದಲ್ಲ, ಯಾವ ಟಾಪಿಕ್ ಮೇಲೆ ಕ್ವಶನ್ ಕೇಳ್ತಾ ಇದ್ದಾರೆ ಅದನ್ನು ಅರ್ಥ ಮಾಡ್ಕೊಳ್ಳಿ. ಅದೇ ಟಾಪಿಕ್ ಮೇಲೆ ಕೇಳಿರ್ತಾರೆ, ಸ್ವಲ್ಪ ವೇ ಆಫ್ ಆಸ್ಕಿಂಗ್ ದ ಕ್ವಶನ್ ಮೈಟ್ ಡಿಫರ್ ಅಷ್ಟೇ. ನಿಮ್ಗೆ ಡೈರೆಕ್ಟಲ್ಲಿ ಹೇಳಿದಾಗೆ ಈ ಹಿಂದಿನ ವರ್ಷದಲ್ಲಿ ಯಾವುದಿದೆ ಅದೇ ಥರ ಕೇಳದೇ ಇದ್ರೂ ಕೂಡ ಸ್ವಲ್ಪ ಡಿಫ್ರೆಂಟಾಗಿ ಅದೇ ಟಾಪಿಕ್ ಮೇಲೆ ಕೇಳ್ತಾರೆ. ಬಟ್ ನೀವು ಓದಿದ ಮೇಲೆ ಯಾವ ಥರ ಕ್ವಶನ್ ಕೇಳಿದ್ರೆ ದಿಸ್ ಕ್ವಶನ್ ಇಸ್ ರಿಲೇಟೆಡ್ ಟು ದಿಸ್ ಟಾಪಿಕ್ ಅಂತ ನಿಮ್ಗೆ ಅಲ್ಲೇ ಗೊತ್ತಾಗುತ್ತೆ ಆನ್ ಸ್ಪಾಟ್ ಅಷ್ಟೇ. ಅರ್ಥ ಆಯ್ತಾ? ಆ್ಯಂಡ್ ಪ್ರತಿಯೊಬ್ಬ VTU ಸ್ಟೂಡೆಂಟ್ಸಿಗೆ ನಾನು ಹೇಳ್ತಾ ಇರೋದು, ತುಂಬ ವರ್ಸ್ಟ್ ಕರೆಕ್ಷನ್ ಮಾಡ್ತಾರೆ. ಅದಕ್ಕೋಸ್ಕರ ದಯವಿಟ್ಟು ಓದ್ಕೊಂಡ್ರೆ ಏನು ಫೇಲ್ ಆಗೋದಿಲ್ಲ. ಸರಿ ಓದಬೇಕು, ಕರೆಕ್ಟ್ ಓದಬೇಕು. ಓದೋದನ್ನು ಕರೆಕ್ಟಾಗಿ ಓದಿ ಅದನ್ನು ಹಾಗೆ ರೀಪ್ರೆಸೆಂಟ್ ಮಾಡಿ ಬರಬೇಕು ನಿಮಗೆ ಎಕ್ಸಾಮಲ್ಲಿ. ಓಕೆ, ಯಾಕಂದರೆ ವರ್ಸ್ಟ್ ಕರೆಕ್ಷನ್ ಆಗುತ್ತೆ. ಇವಾಗಲೇ ನೀವು ಇದಾಗಲೇಬೇಕು. ಯಾಕಂತ ಕೇಳಿದರೆ ಸೆಮ್ ಎಂಡ್ ಎಕ್ಸಾಮ್ ರಿಸಲ್ಟ್ ಬಂದಾದಮೇಲೆ ಸರ್ ನಾನು ಅಷ್ಟು ಬರೆದಿದ್ದೆ, ಮಾರ್ಕ್ಸೇ ಕೊಡಲಿಲ್ಲ, ಫೇಲ್ ಮಾಡಿದ್ದಾರೆ ಅಂತೇಳಿ ರಿಗ್ರೆಟ್ ಬೇಡ. ದಯವಿಟ್ಟು ಇವಾಗಲೇ ಓದ್ಕೊಳ್ಳಿ. ಓಕೆ, ಸೊ ಮತ್ತು ನಾನು ಈ ಯೂಟ್ಯೂಬಲ್ಲಿ ನಾನು ಹೇಳಿದ್ದೆ ನೋಡಿ ಆಲ್ರೆಡಿ. ನಾನು ಇವಾಗ ಕ್ವಶನ್ಸ್ಗಳನ್ನೆಲ್ಲ ಹಾಕ್ತೇನೆ. ಈವನ್ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ವರೆಗೂ ಕೂಡ ಕ್ವಶನ್ಸ್ಗಳನ್ನು ಹಾಕ್ತೇನೆ ನಾನು. ಯಾವ ಇಯರಲ್ಲಿ ಯಾವ ಕ್ವಶನ್ಸನ್ನು ಕೇಳಿದ್ದಾರೆ, ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದಿದೆ ಅದ್ರ ಕೂಡ ಡಿಸ್ಕಸ್ ಮಾಡ್ತೇನೆ. ಸೊ ಈ ವಿಡಿಯೋ ನಿಮಗೆ ಆನ್ ಟೈಮ್ ರೀಚ್ ಆಗಬೇಕು ಅಂತಿದ್ರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ಏನಾದರೂ ಡೌಟ್ ಇದ್ದರೆ ಈ ವಿಡಿಯೋ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಬೇಕಾದವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೇನೆ. ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.